ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲಿ ನೋಡಿದ್ರು ಬರೀ ಬಿಗ್ ಬಾಸ್ ಗಿಲ್ಲಿ ಇದೇ ನಡೀತಿದೆ. ಯಾವುದಕ್ಕೋಸ್ಕರ ಇದೆಲ್ಲ ನಡೀತಿದೆ? ಯಾರ ಒಳ್ಳೆಯದಕ್ಕೆಲ್ಲ ಇದು ನಡೀತಿದೆ? ಅದರಿಂದ ಅವರು ಸಿಗೋದಾದ್ರೆ ಏನು? ಯಾವ ಅತ್ಯಾಚಾರ, ಸುಲಿಗೆ, ದರೋಡೆ, ಕೊಳ್ಳೆ ಹೊಡಿತಿದ್ದಾರೆ ದೇಶನೇ, ರಾಜ್ಯನೇ. ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ. ಅದೆಲ್ಲ ನಿಮ್ಗೆ ಬೇಕಾಗಿಲ್ಲ. ಒಂದು ಹೆಣ್ಮಗಳು ಹೇಳ್ತಾಳೆ, ಬಿಗ್ ಬಾಸ್ ಗಿಲ್ಲಿ ಗೆಲ್ಲಿಲ್ಲ ಅಂದರೆ ಬಿಗ್ ಬಾಸ್ ಹೌಸಿಗೆ ನಾನು ಕಲ್ಲು ಹೊಡಿತೀನಿ ಅಂತ. ಅದಕ್ಕಿಂದು ಕೆಲವರು ಸಪೋರ್ಟ್ ಮಾಡ್ತಾರೆ, ಬೆಂಕಿ ಹಚ್ಚಿ ಅಂತ. ಬಿಗ್ ಬಾಸ್ ಅನ್ನೋದೇನು ಗಿಲ್ಲಿ ಜೀವನದ ಕೊನೆಯ ಘಟ್ಟ ಅಲ್ವಲ್ಲ. ಅವನಿಗೂ ಮುಂದೆ ಇನ್ನೂ ಬೇಕಾದಷ್ಟು ಚಾನ್ಸ್ ಇದೆ ಅಲ್ವ. ಗೆಲ್ತಾನೆ ಬಿಡ್ತಾನೆ ಅದು ಗೊತ್ತಿಲ್ಲ, ಸೆಕೆಂಡ್ರಿ. ಯಾರು ಗೆದ್ದರೂ ಓಕೆ, ಗೆಲ್ದಿದ್ರು ಓಕೆ. ಯಾಕಂದರೆ ಅಷ್ಟು ಬಿಗ್ ಬಾಸ್ ನಾವೇನು ನೋಡೋಕೆ ಹೋಗೋಲ್ಲ. ಏನಂದರೆ ಸುದೀಪ್ ಅವ್ರು ಇದ್ದಾರಲ್ಲ ಅಂತ ಸ್ವಲ್ಪ ನೋಡ್ತೀವಿ ಅಷ್ಟೇ. ಮನೆಯಲ್ಲೆಲ್ಲ ನೋಡ್ತಾರೆ. ಆದರೆ ಏನು ವಿಚಾರಪ್ಪ ಅಂದರೆ, ಇಲ್ಲಿ ಸೋತ್ರೆ ಏನಂತೆ, ಮುಂದೆ ಅವನ ಜೀವನದಲ್ಲಿ ಫಿಲ್ಮ್ ಮಾಡಿಸಿ, ಅಲ್ಲಿ ನೋಡಿ, ಅಲ್ಲಿ ಗೆಲ್ಲಿಸಿ, ಈ ಹೀರೋಗಳಿಗಿಂತ ಎತ್ತರವಾಗಿ ಬೆಳೆಸಿ ಅಲ್ವಾ. ಈಗ ಅಲ್ಲಿ ಗೆಲ್ಲಿಸ್ಬೇಕು, ಇಲ್ಲಿ ಗೆಲ್ಲಿಸ್ಬಿಟ್ಟು ಅಲ್ಲಿ ಕೈ ಬಿಟ್ಟರೆ ಯಾವ ರೀತಿ ಆಗುತ್ತೆ? ಇಲ್ಲಿ ಗೆಲ್ಲಿಸ್ತೀರಂತೆ, ಅಲ್ಲಿ ಕೈ ಬಿಡ್ತೀರಂತೆ. ಏಕೆ? ಅಲ್ಲಿ ಮುಳುಗೋಗ್ಬಿಡ್ಲಿ. ನಿಜ ಜೀವನದಲ್ಲಿ ಅಲ್ಲಿ ಗೆಲ್ಲಿಸ್ಬೇಕಾಗಿರೋದು ನೀವು, ಇಲ್ಲಲ್ಲ. ನೀವು ಅಲ್ಲಿ ಗೆಲ್ಲಿಸಿ. ಹೇಳ್ತಿದ್ದೀರ ಅಲ್ಲಿ ಕಲ್ಲು ಹೊಡಿತೀವಿ, ಹಂಗೆ ಮಾಡ್ತೀವಿ ಅಂತ. ಒಂದು 2 ಜನ ಸಾಯಿರಿ ಅತ್ಲಾಗೆ. ಭೂಮಿ ಮೇಲೆ ಭಾರ ಕಮ್ಮಿನಾರು ಆಗಲಿ. ನಿಮ್ಮಂಥವ್ರು ಇದ್ದೇನು ದೇಶಕ್ಕೇನು ಉಪಯೋಗ ಇಲ್ಲ. ನೀವೇನು ದೇಶಕ್ಕೋಸ್ಕರನಾರು ಸಾಯ್ತಲ್ಲ, ಇಂಥವ್ರಿಗಾರ ಸಾಯಿರಿ. ಧನ್ಯವಾದಗಳು. ನನ್ನ ಮಾತಿನಲ್ಲಿ ತಪ್ಪಿದರೆ ಕ್ಷಮಿಸಿ, ಸರಿ ಇದ್ದರೆ ಒಪ್ಕೊಳ್ಳಿ. ಧನ್ಯವಾದ.